ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪಾರಿವಾಳದ ಮರಿಗೆ ಫೀಡಿಂಗ್ ಮಾಡೋದನ್ನು ನೋಡೋಣ. ಸ್ನೇಹಿತರೆ, ನೀವು ನಂಬಲೇಬೇಕು, ಇವೆರಡು ಒಂದೇ ತಾಯಿಯ ಮರಿಗಳು. ಆದರೂ ಯಾಕೆ ಒಂದು ದಪ್ಪ ಇದೆ ಒಂದು ಸಣ್ಣ ಇದೆ ಅಂದರೆ, ಈ ಸಣ್ಣಗಿರೋ ಮರಿ ದಪ್ಪಗಿರೋ ಮರಿಗಿಂತ ಒಂದು ದಿನ ತಡವಾಗಿ ಹುಟ್ಟಿದೆ. ಆದ್ದರಿಂದಾಗಿ ಇವುಗಳ ತಂದೆ ತಾಯಿ ಪಾರಿವಾಳಗಳು ಈಗ ಏನು ಮೊದಲನೇ ದಿನ ಹುಟ್ಟಿತ್ತೋ ಆ ಪಾರಿವಾಳನ ಮಾತ್ರ ತನ್ನ ಮಗು ಅಂತ ತಿಳ್ಕೊಂಡು ಅದಕ್ಕೆ ಮಾತ್ರ ತಮ್ಮ ಬಾಯಿಂದ ಫೀಡಿಂಗ್ ಮಾಡ್ತಾಯಿದ್ದಾರೆ. ಈ ಒಂದಿನ ತಡವಾಗಿ ಹುಟ್ಟಿರೋ ಮರಿಗೆ ಫೀಡಿಂಗ್ ಮಾಡ್ತಿಲ್ಲ. ಅದರಿಂದಾಗಿ ಈ ಮರಿ ತೂಕ ಕಳ್ಕೊಂಡಿದೆ ಮತ್ತು ತುಂಬ ವೀಕ್ನೆಸ್ ಆಗಿದೆ. ಅದಕ್ಕೆ ನಾವೇ ಕೃತಕವಾಗಿ ಕೈಯಿಂದ ಬೀಜಗಳನ್ನು ಮತ್ತು ಕಾಳುಗಳನ್ನು ತಿನ್ನಿಸಿ ನೀರನ್ನು ಕುಡಿಸ್ತಾ ಇದ್ದೀವಿ. ಹೀಗೆ ಕಾಳುಗಳನ್ನು ತಿನ್ನಿಸುವಾಗ ಮರಿಗೆ ಮತ್ತು ಅದರ ಬಾಯಿಗೆ ತೊಂದರೆ ಆಗದಂತೆ ಬಹಳ ನಾಜೂಕಾಗಿ ಮತ್ತು ಎಚ್ಚರಿಕೆಯಿಂದ ಕಾಳುಗಳನ್ನು ತಿನ್ನಿಸಲಾಗ್ತಾ ಇದೆ. ಸಿರಿನ್ನಲ್ಲಿ ಪಾರಿವಾಳದ ಮರಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಕೇವಲ 1 ಅಥವಾ 2 ಹನಿ ನೀರು ಹೋಗೋ ರೀತಿ ಬಾಯಿಗಳಿಗೆ ಹೊಡೆಯಲಾಗುತ್ತೆ. ಇಲ್ಲಾಂದರೆ ಮರಿಗಳು ನೀರು ಜಾಸ್ತಿ ಆಗಿ ಮತ್ತೆ ವಾಮಿಟ್ ಮಾಡ್ಕೊಳ್ತವೆ. ನೋಡಿ ಫ್ರೆಂಡ್ಸ್, ಈ ಮರಿಗೆ ಕಾಳು ಜಾಸ್ತಿ ಆಗಿ ನಿಂತ್ಕೊಳ್ಳೋಕ್ಕೂ ಸಮೇತ ಆಗ್ತಾಯಿಲ್ಲ. ಅದರ ಕಾಳಿನ ಗುಂಡಿಗೆ ಎಷ್ಟು ದಪ್ಪ ಆಗಿದೆ ಅಂತ. ಅವು 2 ತಂದೆ ತಾಯಿ ಪಾರಿವಾಳ 2 ಅದಕ್ಕೆ ಗುಂಡಿಗೆ ತುಂಬ ಕಾಳನ್ನು ತುಂಬಿದ್ದಾವೆ. ನೋಡಿ ಎಷ್ಟು ದಪ್ಪ ಮಾಡಿದ್ದಾವೆ ಕಾಳು ಹೊಡೆದು ಅವು ಪೇರೆಂಟ್ಸ್ಗಳು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.